21 ಜನರ ಏನು ಪ್ರಾಣ ತ್ಯಾಗ ಆಗಿದೆ ಅವರಿಗೆ ನೆನಪಿನಲ್ಲಿ ಒಂದು ಕ್ಯಾಂಡಲ್ ವಿಜಿಲ್ ಸಹ ಇಟ್ಟಿದ್ದೀವಿ. 21 ಜನರು ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ. ಏನಂತ ಒಬ್ಬರು ಹೇಳಿದ್ದಾರೆ, ಇಲ್ಲ ಮಮ್ಮಿ ಪಪ್ಪ ನಾನು ಇನ್ನೊಂದ್ಸತಿ ಎಕ್ಸಾಮಿನೇಷನ್ ನೀಟ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಇನ್ನೊಬ್ಬರು ಹೇಳ್ತಿದ್ದಾರೆ, ನಾನು ಇನ್ನೊಂದ್ಸತಿ ನೀಟ್ ಎಕ್ಸಾಮ್ದು ಏನು ಪ್ರೆಷರ್ ಇದೆ ಅದನ್ನು ತೊಗೊಳಕ್ಕಾಗಲ್ಲ ಅಂತ. ಕೇಂದ್ರ ಶಿಕ್ಷಣ ಮಂತ್ರಿಗಳು ಅವರು ರಾಜೀನಾಮೆ ಕೊಡಬೇಕು ಅಂತ ಭಾರತಾದ್ಯಂತ ಎಲ್ಲ ಕಡೆ ಹೋರಾಟಗಳು ನಡೀತಿದೆ. To remember the students who were institutionally murdered by this corrupt education system and to demand accountability and justice for the students, for the families of the students. So we demand resignation of Dharmendra Pradhan. That is our most basic and prime demand right now. ಡೆಮೋಕ್ರಸಿದಲ್ಲಿದ್ದೀವೋ ಇಲ್ಲ ಮತ್ತೆ ವಾಪಸ್ ಬ್ರಿಟಿಷ್ ರಾಜ್ಯಕ್ಕೆ ಹೋಗ್ತಿದ್ದೀವೋ ನಮಗಂತೂ ಒಂದು ಅರ್ಥ ಆಗ್ತಿಲ್ಲ. ಈಗ ಇಷ್ಟೊಂದು ಸ್ಟ್ರೈಕ್ ಮಾಡ್ತಿದ್ದಾರೆ, ಒಂದೇ ಒಂದು ಆನ್ಸರ್ ಸಹ ಕೊಡ್ತಿಲ್ಲ ಇವರು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಬರ್ಡೇಗೆ ವಿಶ್ ಮಾಡೋಕ್ಕಾಗುತ್ತೆ. ಹಂಗರ್ ಸ್ಟ್ರೈಕ್ ಕೂತಿರೋ ಮಕ್ಳುಗಳ ಬಗ್ಗೆ ಒಂದು ಆನ್ಸರ್ ಮಾಡೋಕ್ಕಾಗಲ್ಲ. ಒಟ್ಟಾಗಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗ್ತಿಲ್ಲ ಇವರಿಗೆ. ಒಂದು ಎಲ್ಲಿಗೆ ಬಂದಿದೆ? 21st ಸೆಂಚುರಿದಲ್ಲಿದ್ದೀವಿ ನಾವು. 6 ದಿನ ಆಗಿದೆ. ಜಂತರ್ ಮಂತರ್ನಲ್ಲಿ ಹಲವು ವಿದ್ಯಾರ್ಥಿಗಳು ಅವರ ಜೀವನನ ಮುಡಿಪಾಗಿಟ್ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ನೀವು ಹಿಂದೆ ನೋಡ್ಬೋದು, ಇಲ್ಲಿ 21 ಜನರ ಒಂದು ಫೋಟೋಗಳಿದೆ. 21 ಜನರು ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ. ಏನಂತ ಒಬ್ಬರು ಹೇಳಿದ್ದಾರೆ, ಇಲ್ಲ ಮಮ್ಮಿ ಪಪ್ಪ ನಾನು ಇನ್ನೊಂದ್ಸತಿ ಎಕ್ಸಾಮಿನೇಷನ್ ನೀಟ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಇನ್ನೊಬ್ಬರು ಹೇಳ್ತಿದ್ದಾರೆ, ನಾನು ಇನ್ನೊಂದ್ಸತಿ ನೀಟ್ ಎಕ್ಸಾಮ್ದು ಏನು ಪ್ರೆಷರ್ ಇದೆ ಅದನ್ನು ತೊಗೊಳಕ್ಕಾಗಲ್ಲ ಅಂತ. ಸೊ ಇಷ್ಟು ವರ್ಷಾನುಗಟ್ಟಲೆ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಬರೆದಾದ್ಮೇಲೆ ಆ ಪೇಪರ್ ಲೀಕ್ ಆಗಿದೆ. ಸೊ ಈ ಒಂದು ಪೇಪರ್ ಲೀಕ್ಗೆ ಕಾರಣವಾಗಿರೋ ಒಂದು ಏನು ಎಜುಕೇಷನ್ ಮಿನಿಸ್ಟ್ರಿ ಏನಿದೆ, ಇದು ಒಂದು ಇನ್ಕಾಂಪಿಟೆನ್ಸ್ ಆಫ್ ಎಜುಕೇಷನ್ ಮಿನಿಸ್ಟ್ರಿಯಿಂದನೇ ಇವತ್ತು ನಾವು 21 ಬ್ರೈಟ್ ಸ್ಟೂಡೆಂಟ್ಸ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಸೊ ಇದೇ ಕುರಿತಾಗಿ ಪ್ರತಿಭಟನೆಗಳು ಸಹ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ಏನಿದ್ದಾರೆ, ಕೇಂದ್ರ ಶಿಕ್ಷಣ ಮಂತ್ರಿಗಳು ಅವರು ರಾಜೀನಾಮೆ ಕೊಡಬೇಕು ಅಂತ ಭಾರತಾದ್ಯಂತ ಎಲ್ಲ ಕಡೆ ಹೋರಾಟಗಳು ನಡೀತಿದೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಸಹ ಇವತ್ತು ಸೇರಿದ್ದೀವಿ. ಮತ್ತು 6 ದಿನಗಳಿಂದ ಏನು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೀತಾ ಇದ್ದಾರೆ, ಅಲ್ಲಿರೋ ಸ್ಟೂಡೆಂಟ್ಗಳು ಒಂದು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ಅವರ ಪ್ರಾಣ ಮುಡಿಪಾಗಿಟ್ಬಿಟ್ಟು ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವಿದ್ದೇವೆ ಅಂತ ಇವತ್ತು ಆಯ್ಸಾ ವಿದ್ಯಾರ್ಥಿ ಸಂಘಟನೆಯಿಂದ ನಾವು 1 ದಿನಗಳ ಒಂದು ಸಾಲಿಡಾರಿಟಿ ಉಪವಾಸ ಸತ್ಯಾಗ್ರಹ ಸಹ ಇಟ್ಟಿದ್ವಿ. ಅದೇ ನಿಟ್ಟಿನಲ್ಲಿ ನಾವು ಒಂದು 21 ಜನರ ಏನು ಪ್ರಾಣ ತ್ಯಾಗ ಆಗಿದೆ ಅವರಿಗೆ ನೆನಪಿನಲ್ಲಿ ಒಂದು ಕ್ಯಾಂಡಲ್ ವಿಜಿಲ್ ಸಹ ಇಟ್ಟಿದ್ವಿ. I'm Aditi. I'm a part of All India Students Association, and today we have gathered here with a lot of grief and rage to remember the students who were institutionally murdered by this corrupt education system and to demand accountability and justice for the students, for the families of the students. And we see since this government, Modi government has been in power, we see there has been more than 89 paper leaks. And around 21 students, we have displayed a poster here, had committed suicide, were forced to kill themselves because of the incompetent government, incompetent NTA agency, because of the re-NEET examination. So we demand resignation of Dharmendra Pradhan. That is our most basic and prime demand right now, and we demand scrapping of NTA. ನಿನ್ನೆ 7 ಗಂಟೆಯಿಂದ ನಾವು ಉಪವಾಸ ಕೂತ್ಕೊಂಡಿದ್ದೀವಿ. 24 ಗಂಟೆಗಳ ಕಾಲ ನಾವು ಉಪವಾಸ ಕೂರ್ತಿದ್ದೀವಿ. ಡೆಲ್ಲಿದಲ್ಲಿ ನಮ್ಮ ಸಹಪಾಠಿಗಳು ಹಾಗೂ ಯಾರ್ಯಾರು ಅನ್ಕಂಡೀಷನಲ್ ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಕೊಡೋ ತನಕನೂ ಉಪವಾಸ ಕೂತಿದ್ದಾರೆ. ಅವರಿಗೆ ನಾವು ಸಪೋರ್ಟಿವ್ ಆಗಿ ನಿನ್ನೆಯಿಂದ ಇಲ್ಲಿ ತನಕ ನಾವು ಉಪವಾಸ ಕೂತಿದ್ದೀವಿ. ಆಮೇಲೆ ಇದೀಗ ಬಂದ ಸುದ್ದಿ ಏನಂದರೆ, ದಾನಿಶ್ ಅವರು ತುಂಬ ಕ್ರಿಟಿಕಲ್ ಆಗಿದ್ದಾರೆ. ಅವರು ಕಳೆದ 7 ದಿನಗಳಿಂದ ಉಪವಾಸ ಕೂತಿದ್ದಾರೆ. ನೀರು ಬಿಟ್ಟು ಇನ್ನೇನು ಮಾಡಿಲ್ಲ. ಅವ್ರದ್ದು ಹೆಲ್ತ್ ಕಂಡೀಷನ್ ತುಂಬ ಹಾಳಾಗಿದೆ. ಇವಾಗ ನಾವು ಡೆಮೋಕ್ರಸಿದಲ್ಲಿದ್ದೀವೋ ಇಲ್ಲ ಮತ್ತೆ ವಾಪಸ್ ಬ್ರಿಟಿಷ್ ರಾಜ್ಯಕ್ಕೆ ಹೋಗ್ತಿದ್ದೀವೋ ನಮಗಂತೂ ಒಂದು ಅರ್ಥ ಆಗ್ತಿಲ್ಲ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತ ಹೇಳ್ತಾರೆ. ಆದರೆ ಈ ಮಕ್ಕಳನ್ನು ಈಗ ಇಷ್ಟೊಂದು ಸ್ಟ್ರೈಕ್ ಮಾಡ್ತಿದ್ದಾರೆ, ಒಂದೇ ಒಂದು ಆನ್ಸರ್ ಸಹ ಕೊಡ್ತಿಲ್ಲ ಇವರು. ಪ್ರಾಬಬ್ಲಿ ಇವ್ರು ಮತ್ತೆ ವಾಪಸ್ ನಾವು ಬ್ರಿಟಿಷ್ ರೂಲಿಗೆ ನಾವು ಹೋಗ್ತಾ ಇರೋದು. ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಬರ್ಡೇಗೆ ವಿಶ್ ಮಾಡೋಕ್ಕಾಗುತ್ತೆ. ಹಂಗರ್ ಸ್ಟ್ರೈಕ್ ಕೂತಿರೋ ಮಕ್ಳುಗಳ ಬಗ್ಗೆ ಒಂದು ಆನ್ಸರ್ ಮಾಡೋಕ್ಕಾಗಲ್ಲ. ಇದು ಹಿಂದೆ ನಾವು ನೋಡ್ತಿದ್ದೀವಲ್ಲ, ಇದು ಸೂಸೈಡ್ ಅಲ್ಲ, ಇದು ಸಿಸ್ಟಮೆಟಿಕಲ್ ಮರ್ಡರ್. ಇದು ಮಕ್ಳುಗಳಿಗೆ ಗೊತ್ತಾಗ್ದೇ ಇವರಿಗೆ ಈ ಎಕ್ಸಾಮ್ ಸ್ಟ್ರೆಸ್ಸು ಕರೆಕ್ಟಾಗಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗ್ತಿಲ್ಲ ಇವರಿಗೆ. ಒಂದು ಎಲ್ಲಿಗೆ ಬಂದಿದೆ? 21st ಸೆಂಚುರಿದಲ್ಲಿದ್ದೀವಿ ನಾವು.
ಮತ್ತೆ ವಾಪಸ್ ಬುಡಕಟ್ಟು ಇದಕ್ಕೆ ಹೋಗ್ತಿದ್ದೀವ ಇಲ್ಲ ಆದಿ ಕಾಲಕ್ಕೆ ಹೋಗ್ತಿದ್ದೀವ ಒಂದು ಗೊತ್ತಾಗ್ತಿಲ್ಲ. ಒಂದು ಪೇಪರ್ನ ಕರೆಕ್ಟಾಗಿ ಇವರಿಗೆ ಮಾಡೋಕ್ಕೆ ಬರಲ್ಲ. ಓನ್ಲಿ ದುಡ್ಡಿರೋರು ಅಷ್ಟೇ ಕೋಚಿಂಗ್ ತಗೊಂಡು ಮಾಡ್ತಿದ್ದಾರೆ. ಅದರಲ್ಲೂ ಕೋಚಿಂಗ್ ತಗೊಂಡವ್ರು ಮಾತ್ರ ಕ್ರ್ಯಾಕ್ ಮಾಡ್ತಿಲ್ಲ, ಅದರಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟಿರೋರು ಮಾತ್ರ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಿರೋದು. ಬಡವ್ರ ಮಕ್ಳುಗಳಿಗೆ ಹಾಗಾದರೆ ಯಾರು ಎಕ್ಸಾಮ್ ಬರೆದು ಡಾಕ್ಟರ್ಸ್ಗಳಾಗಬಾರ್ದು, ನಿಸ್ವಾರ್ಥ ಸೇವೆ ಮಾಡಬಾರ್ದು. ಇವತ್ತು ಏನು ದುಡ್ಡು ಕೊಟ್ಟು ಡಾಕ್ಟ್ರುಗಳಾಗ್ತಿದ್ದಾರೆ, ದುಡ್ಡು ಕೊಟ್ಟು ಯಾವುದ್ಯಾವುದು ಹುದ್ದೆ ಗೌರ್ನಮೆಂಟ್ ಹುದ್ದೆಗಳಿಗೆ ಹೋಗ್ತಿದ್ದಾರೆ. ಇವರೇ ನಾಳೆ ದೊಡ್ಡ ಕರಪ್ಟ್ಗಳಾಗೋದು ಖಂಡಿತ ನಾಳೆ ಇವ್ರುಗಳೇನೆ. ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಮಾಡೋ ತನಕನೂ ನಾವು ಈ ಹೋರಾಟ ನಿಲ್ಲಿಸಲ್ಲ. ಈ ಹೋರಾಟನ ನಾವು ಮುಂದುವರಿಸ್ತೀವಿ. ನಮ್ಮ ಹೆಸರು ರೋಹಿತ್ ಅಂತ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ